ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ಕೆಲವೊಂದು ಸಾಮಾನ್ಯ ಜ್ಞಾನ ವಿಷಯಗಳನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಪ್ರಮುಖ ಸಾಮಾನ್ಯ ಜ್ಞಾನ ವಿಷಯಗಳು ನಾವು ನೋಡ್ತಾ ಹೋಗೋದಾದರೆ, ಪ್ರಪಂಚದಲ್ಲಿನ ಖಂಡಗಳ ಸಂಖ್ಯೆ 7. ಪ್ರಪಂಚದಲ್ಲಿ 7 ಭೂಖಂಡಗಳಿದ್ದಾವೆ. ಅದರಲ್ಲಿ ಏಷ್ಯಾ, ಆಫ್ರಿಕಾ, ಉತ್ತರ ಅಮೇರಿಕಾ, ದಕ್ಷಿಣ ಅಮೇರಿಕಾ, ಯುರೋಪ್, ಅಂಟಾರ್ಟಿಕಾ, ಆಸ್ಟ್ರೇಲಿಯಾ, ಹೀಗೆ ಒಟ್ಟು 7 ಖಂಡಗಳು ಪ್ರಪಂಚದಲ್ಲಿ ಇದ್ದಾವೆ. ಪ್ರಪಂಚದ ದೊಡ್ಡ ಖಂಡ ಅಂತೇಳಿ ಏಷ್ಯಾ ಖಂಡವನ್ನು ಕರೀತೇವೆ. ಅದರಲ್ಲಿ ಆಸ್ಟ್ರೇಲಿಯಾ ಖಂಡ ಅತ್ಯಂತ ಚಿಕ್ಕ ಖಂಡ ಆಗಿದೆ. ಇನ್ನು ಅಂಟಾರ್ಟಿಕಾ ಖಂಡದಲ್ಲಿ ಯಾವುದೇ ರೀತಿಯಾದಂಥ ಮನುಷ್ಯರ ಕುರುಹುಗಳಿಲ್ಲ, ಬರೀ ಸಂಶೋಧನೆಗೆ ಮಾತ್ರ ಸೀಮಿತವಾದಂಥ ಖಂಡ ಅಂಟಾರ್ಟಿಕಾ ಖಂಡ ಅಂತ ಹೇಳಿ ನಾವು ಹೇಳ್ಬೋದು. ಈಗ ಪ್ರತಿ ಖಂಡದಲ್ಲಿ ಎಷ್ಟೆಷ್ಟು ದೇಶಗಳಿದ್ದಾವೆ ಅಂತ ನಾವು ನೋಡೋದಾದರೆ, ಏಷ್ಯಾ ಖಂಡದಲ್ಲಿರುವಂಥ ದೇಶಗಳ ಸಂಖ್ಯೆಯನ್ನು ನಾವು ನೋಡ್ತಾ ಹೋಗೋದಾದರೆ 48 ದೇಶಗಳು ಏಷ್ಯಾ ಖಂಡದಲ್ಲಿ ಬರ್ತವೆ. ಇನ್ನು ಆಫ್ರಿಕಾ ಖಂಡದಲ್ಲಿ ಬರುವಂಥ ದೇಶಗಳ ಸಂಖ್ಯೆಯನ್ನು ನಾವು ನೋಡ್ತಾ ಹೋಗೋದಾದರೆ, ಆಫ್ರಿಕಾ ಖಂಡದಲ್ಲಿ 54 ದೇಶಗಳು ಕಂಡು ಬರ್ತವೆ ಆಫ್ರಿಕಾ ಖಂಡದಲ್ಲಿ. ಇನ್ನು ಯುರೋಪ್ ಖಂಡದಲ್ಲಿ ಬರುವಂಥ ದೇಶಗಳ ಸಂಖ್ಯೆಯನ್ನು ನಾವು ನೋಡ್ತಾ ಹೋಗೋದಾದರೆ, ಯುರೋಪ್ ಖಂಡದಲ್ಲಿ 56 ದೇಶಗಳು ಕಂಡು ಬರ್ತವೆ. ಇನ್ನು ಉತ್ತರ ಅಮೇರಿಕಾ ಖಂಡದಲ್ಲಿ ಬರುವಂಥ ದೇಶಗಳ ಸಂಖ್ಯೆಯನ್ನು ನಾವು ನೋಡ್ತಾ ಹೋಗೋದಾದರೆ, 23 ದೇಶಗಳು ಉತ್ತರ ಅಮೇರಿಕಾ ಖಂಡದಲ್ಲಿ ಕಂಡು ಬರ್ತವೆ. ಇನ್ನು ದಕ್ಷಿಣ ಅಮೇರಿಕಾದ ದೇಶಗಳನ್ನು ನಾವು ನೋಡ್ತಾ ಹೋಗೋದಾದರೆ, ದಕ್ಷಿಣ ಅಮೇರಿಕಾ ಖಂಡದಲ್ಲಿ 14 ದೇಶಗಳು ಕಂಡು ಬರ್ತವೆ. ಇನ್ನು ಆಸ್ಟ್ರೇಲಿಯಾದ ದೇಶಗಳನ್ನು ನಾವು ನೋಡ್ತಾ ಹೋಗೋದಾದರೆ, ಆಸ್ಟ್ರೇಲಿಯಾ ಖಂಡದಲ್ಲಿ 14 ದೇಶಗಳು ಕಂಡು ಬರ್ತವೆ. ಇದಿಷ್ಟು ಒಂದು ಪ್ರಪಂಚದ ಖಂಡಗಳಲ್ಲಿ ಕಂಡುಬರುವಂಥ ದೇಶಗಳ ಸಂಖ್ಯೆ ಆಗಿದೆ. ಇನ್ನು ನಮ್ಮ ಭಾರತವನ್ನು ನಾವು ನೋಡ್ತಾ ಹೋಗೋದಾದರೆ, ನಮ್ಮ ಭಾರತದಲ್ಲಿ 28 ರಾಜ್ಯಗಳು ಕಂಡು ಬರ್ತವೆ. ನಮ್ಮ ಭಾರತದಲ್ಲಿ 28 ರಾಜ್ಯಗಳು ಕಂಡು ಬರ್ತವೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಬರುವಂಥ ಕಂದಾಯ ವಿಭಾಗಗಳು 4. ಅಂದರೆ ನಮ್ಮ ರಾಜ್ಯದ ಅವನ್ನು 4 ಕಂದಾಯ ವಿಭಾಗಗಳನ್ನಾಗಿ ಮಾಡಿದ್ದಾರೆ. ಅವು ಬೆಂಗಳೂರು, ಮೈಸೂರು, ಬೆಳಗಾವಿ ಮತ್ತು ಕಲಬುರಗಿ ವಿಭಾಗಗಳು ನಮ್ಮ ಕರ್ನಾಟಕದಲ್ಲಿ ಬರುವಂಥ ಕಂದಾಯ ವಿಭಾಗಗಳಾಗಿದ್ದಾವೆ. ಇನ್ನು ನಮ್ಮ ಭಾರತ ಒಂದು ದೇಶದಲ್ಲಿ 8 ಕೇಂದ್ರಾಡಳಿತ ಪ್ರದೇಶಗಳ ಕಂಡು ಬರ್ತವೆ. 8 ಕೇಂದ್ರಾಡಳಿತ ಪ್ರದೇಶಗಳು ಯಾವ್ಯಾವಪ್ಪ ಅಂದರೆ, ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ಚಂಡೀಗಢ ಆಗಿರ್ಬೋದು, ದಾದ್ರಾ ನಗರ ಹವೇಲಿ ಆಗಿರ್ಬೋದು, ದೆಹಲಿ, ಲಕ್ಷದ್ವೀಪ ಆಗಿರ್ಬೋದು, ಪುದುಚೇರಿ ಆಗಿರ್ಬೋದು, ಮತ್ತಮೇಲೆ ಲಡಾಖ್ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಹೀಗೆ 8 ಕೇಂದ್ರಾಡಳಿತ ಪ್ರದೇಶಗಳು ನಮ್ಮ ಒಂದು ಭಾರತ ದೇಶದಲ್ಲಿ ಕಂಡು ಬರ್ತವೆ. ಇಲ್ಲಿ ಕೇಂದ್ರದ ಆಡಳಿತ ಇರ್ತದೆ. ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಅವರು ಆಡಳಿತಾಧಿಕಾರಿಯಾಗಿ ಅಲ್ಲಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ. ಇನ್ನು ನಮ್ಮ ಕರ್ನಾಟಕದ ಜಿಲ್ಲೆಗಳ ಸಂಖ್ಯೆಯನ್ನು ನಾವು ನೋಡ್ತಾ ಹೋಗೋದಾದರೆ, ನಮ್ಮ ಕರ್ನಾಟಕದಲ್ಲಿ 31 ಜಿಲ್ಲೆಗಳು ಕಂಡು ಬರ್ತವೆ. ಇತ್ತೀಚೆಗೆ ವಿಜಯನಗರ ಜಿಲ್ಲೆ ಹೊಸದಾಗಿ ಸೇರ್ಪಡೆಯಾಗಿ ನಮ್ಮ ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆಗಳು ಇದ್ದಾವೆ. ಇದಿಷ್ಟು ಇವತ್ತಿನ ತರಗತಿ. ಮತ್ತೊಮ್ಮೆ ನಾವು ನೋಡ್ತಾ ಹೋಗೋಣ. ಪ್ರಪಂಚದಲ್ಲಿನ ಖಂಡಗಳ ಸಂಖ್ಯೆ 7, ಏಷ್ಯಾದ ದೇಶಗಳ ಸಂಖ್ಯೆ 48, ಆಫ್ರಿಕಾದ ದೇಶಗಳ ಸಂಖ್ಯೆ 54, ಯುರೋಪ್ ದೇಶಗಳ ಸಂಖ್ಯೆ 56, ಉತ್ತರ ಅಮೇರಿಕಾ ದೇಶಗಳ ಸಂಖ್ಯೆ 23, ದಕ್ಷಿಣ ಅಮೇರಿಕಾ ಖಂಡದ ದೇಶಗಳ ಸಂಖ್ಯೆ 14, ಆಸ್ಟ್ರೇಲಿಯಾ ಖಂಡದ
ದೇಶಗಳ ಸಂಖ್ಯೆಯನ್ನು ನಾವು ನೋಡ್ತಾ ಹೋದರೆ 14. ನಮ್ಮ ಭಾರತದಲ್ಲಿ ಒಟ್ಟು 28 ರಾಜ್ಯಗಳು ಬರ್ತವೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿನ ಕಂದಾಯ ವಿಭಾಗಗಳ ಸಂಖ್ಯೆ 4. ನಮ್ಮ ದೇಶದ ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ 8. ನಮ್ಮ ಕರ್ನಾಟಕದ ಒಟ್ಟು ಜಿಲ್ಲೆಗಳ ಸಂಖ್ಯೆ 31. ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಧನ್ಯವಾದಗಳು. ಶುಭವಾಗಲಿ. ಶುಭ ದಿನ.